ಹರಿ ಓಂ ನರಸಿಂಹ ಕವಚಂ ಅತ ಶ್ರೀ ನರಸಿಂಹ ಕವಚ ಸ್ತೋತ್ರಂ ನೃಸಿಂಹ ಕವಚಂ ವಕ್ಷ್ಯೆ ಪ್ರಹ್ಲಾದೇನೋದಿತಂ ಪುರಾ ಸರ್ವರಕ್ಷಾಕರಂ ಪುಣ್ಯಂ ಸರ್ವೋಪದ್ರವನಾಶನಂ ಸರ್ವಸಂಪತ್ಕರಂ ಚೈವ ಸ್ವರ್ಗಮೋಕ್ಷಪ್ರದಾಯಕಂ ಧ್ಯಾತ್ವಾ ನೃಸಿಂಹಂ ದೇವೇಶಂ ಹೇಮಸಿಂಹಾಸನಸ್ಥಿತಂ ವಿವೃತಾಸ್ಯಂ ತ್ರಿನಯನಂ ಶರದಿಂದುಸಮಪ್ರಭಂ ಲಕ್ಷ್ಮ್ಯಾಲಿಂಗಿತವಾಮಾಂಗಂ ವಿಭೂತಿಭಿರುಪಾಶ್ರಿತಂ ಚತುರ್ಭುಜಂ ಕೋಮಲಾಂಗಂ ಸ್ವರ್ಣಕುಂಡಲಶೋಭಿತಂ ಸರೋಜಶೋಭಿತೋರಸ್ಕಂ ರತ್ನಕೇಯೂರಮುದ್ರಿತಂ ತಪ್ತಕಾಂಚನಸಂಕಾಶಂ ಪೀತನಿರ್ಮಲವಾಸಸಂ ಇಂದ್ರಾದಿಸುರಮೌಲಿಸ್ತಸ್ಫುರನ್ಮಾಣಿಕ್ಯದೀಪ್ತಿಭಿಃ ವಿರಾಜಿತಪದದ್ವಂದ್ವಂ ಶಂಖಚಕ್ರಾದಿಹೇತಿಭಿಃ ಗುರುತ್ಮತಾ ಚ ವಿನಯಾತ್ ಸ್ತೂಯಮಾನಂ ಮುದಾನ್ವಿತಂ ಸುಹೃತ್ಕಮಲಸಂವಾಸಂ ಕೃತ್ವಾ ತು ಕವಚಂ ಪಠೇತ್ ನೃಸಿಂಹೋ ಮೇ ಶಿರಃ ಪಾತು ಲೋಕರಕ್ಷಾರ್ಥಸಂಭವಃ ಸರ್ವಗೋಪಿಸ್ತಂಭವಾಸಃ ಫಾಲಂ ಮೇ ರಕ್ಷತು ಧ್ವನಿಂ ನೃಸಿಂಹೋ ಮೇ ದೃಶೌ ಪಾತು ಸೋಮಸೂರ್ಯಾಗ್ನಿಲೋಚನಃ ಸ್ಮೃತಿಂ ಮೇ ಪಾತು ನೃಹರಿರ್ಮುನಿರ್ವರ್ಯಸ್ತುತಿಪ್ರಿಯಃ ನಾಸಂ ಮೇ ಸಿಂಹನಾಸಸ್ತು ಮುಖಂ ಲಕ್ಷ್ಮೀಮುಖಪ್ರಿಯಃ ಸರ್ವವಿದ್ಯಾಧಿಪಃ ಪಾತು ನೃಸಿಂಹೋ ರಸನಾಂ ಮಮ ವಕ್ತ್ರಂ ಪಾತ್ವಿಂದುವದನಂ ಸದಾ ಪ್ರಹ್ಲಾದವಂದಿತಃ ನೃಸಿಂಹಃ ಪಾತು ಮೇ ಕಂಠಂ ಸ್ಕಂದೌ ಭೂಭರಾಂತಕೃತ್ ದಿವ್ಯಾಸ್ತ್ರಶೋಭಿತಭುಜೋ ನೃಸಿಂಹಃ ಪಾತು ಮೇ ಭುಜೌ ಕರೌ ಮೇ ದೇವವರದೋ ನೃಸಿಂಹಃ ಪಾತು ಸರ್ವತಃ ಹೃದಯಂ ಯೋಗಿಸಾಧ್ಯಶ್ಚ ನಿವಾಸಂ ಪಾತು ಮೇ ಹರಿಃ ಮಧ್ಯಂ ಪಾತು ಹಿರಣ್ಯಾಕ್ಷ ವಕ್ಷಃಕುಕ್ಷಿವಿದಾರಣಃ ನಾಭಿಂ ಮೇ ಪಾತು ನೃಹರಿಃ ಸ್ವನಾಭಿಬ್ರಹ್ಮ ಸಂಸ್ತುತಃ ಬ್ರಹ್ಮಾಂಡಕೋಟಯಃ ಕಟ್ಯಾಂ ಯಸ್ಯಾಸೌ ಪಾತು ಮೇ ಕಟಿಂ ಗುಹ್ಯಂ ಮೇ ಪಾತು ಗುಹ್ಯಾನಾಂ ಮಂತ್ರಾಣಾಂ ಗುಹ್ಯರೂಪದೃಕ್ ಊರು ಮನೋಭವಃ ಪಾತು ಜಾನುನಿ ನರರೂಪದೃಕ್ ಜಂಘೆ ಪಾತು ದರಾಭಾರಹರ್ತ ಯೋಸೌ ನೃಕೇಸರೀ ಸುರರಾಜ್ಯಪ್ರದಃ ಪಾತು ಪಾದೌ ಮೇ ನೃಹರೀಶ್ವರಃ ಸಹಸ್ರಶೀರ್ಷಾ ಪುರುಷಃ ಪಾತು ಮೇ ಸರ್ವಶಸ್ತನುಂ ಮಹೋಗ್ರಃ ಪೂರ್ವತಃ ಪಾತು ಮಹಾವೀರಾಗ್ರಜೋಗ್ನಿತಃ ಮಹಾವಿಷ್ಣುರ್ದಕ್ಷಿಣೇ ತು ಮಹಾಜ್ವಾಲಸ್ತು ನೈಋತೌ ಪಶ್ಚಿಮೇ ಪಾತು ಸರ್ವೇಶೋ ದಿಶಿ ಮೇ ಸರ್ವತೋಮುಖಃ ನೃಸಿಂಹಃ ಪಾತು ವಾಯವ್ಯಾಂ ಸೌಮ್ಯಾಂ ಭೂಷಣವಿಗ್ರಹಃ ಈಶಾನ್ಯಾಂ ಪಾತು ಭದ್ರೋ ಮೇ ಸರ್ವಮಂಗಲದಾಯಕಃ ಸಂಸಾರಭಯತಃ ಪಾತು ಮೃತ್ಯೋರ್ಮೃತ್ಯುರ್ನೃಕೇಸರೀ ಇದಂ ಶ್ರೀ ನೃಸಿಂಹಕವಚಂ ಪ್ರಹ್ಲಾದಮುಖಮಂಡಿತಂ
ಭಕ್ತಿಮಾನ್ ಯಃ ಪಠೇನ್ನಿತ್ಯಂ ಸರ್ವಪಾಪೈ ಪ್ರಮುಚ್ಯತೆ. ಪುತ್ರವಾನ್ ಧನವಾನ್ ಲೋಕೆ ದೀರ್ಘಾಯುರುಪಜಾಯತೆ. ಯಂ ಯಂ ಕಾಮಯತೆ ಕಾಮಂ ತಂ ತಂ ಪ್ರಾಪ್ನೋತ್ಯ ಸಂಶಯಂ. ಸರ್ವತ್ರ ಜಯಮಾಪ್ನೋತಿ ಸರ್ವತ್ರ ವಿಜಯೀ ಭವೇತ್. ವ್ಯೋಮಂತರಿಕ್ಷ ದಿವ್ಯಾನಾಂ ಗ್ರಹಾಣಾಂ ವಿನಿವಾರಣಂ. ವೃಶ್ಚಿಕೋ ರೋಗ ಸಂಭೂತ ವಿಷಾಪಹರಣಂ ಪರಂ. ಬ್ರಹ್ಮ ರಾಕ್ಷಸ ಯಕ್ಷಾಣಾಂ ದೂರೋತ್ಸಾರಣಕಾರಣಂ. ಭೂರ್ಜೆ ವಾ ತಾಲಪತ್ರೇ ವಾ ಕವಚಂ ಲಿಖಿತಂ ಶುಭಂ. ಕರಮೂಲೆ ಧೃತಂ ಯೇನ ಸಿದ್ಧ್ಯೇಯುಃ ಕರ್ಮ ಸಿದ್ಧಯಃ. ದೇವಾಸುರಮನುಷ್ಯೇಷು ಸ್ವಂ ಸ್ವಮೇವ ಜಯಂ ಲಭೇತ್. ಏಕಸಂಧ್ಯಂ ತ್ರಿಸಂಧ್ಯಂ ವಾ ಯಃ ಪಠನ್ನಿಯತೋ ನರಃ. ಸರ್ವಮಂಗಲಮಾಂಗಲ್ಯಂ ಭುಕ್ತಿಮುಕ್ತಿಂ ಚ ವಿಂದತಿ. ದ್ವಾತ್ರಿಂಶತಿಸಹಸ್ರಾಣಿ ಪಠೇ ಶುದ್ಧಾತ್ಮನಾಂ ನೃಣಾಂ. ಕವಚಸ್ಯಾಸ್ಯ ಮಂತ್ರಸ್ಯ ಮಂತ್ರಸಿದ್ಧಿ ಪ್ರಜಾಯತೆ. ಅನೇನ ಮಂತ್ರರಾಜೇನ ಕೃತ್ವಾ ಭಸ್ಮಾಭಿಮಂತ್ರಣಂ. ತಿಲಕಂ ವಿನ್ಯಸೇದ್ಯಸ್ತು ತಸ್ಯ ಗೃಹಭಯಂ ಹರೇತ್. ತ್ರಿವಾರಂ ಜಪಮಾನಸ್ತು ದತ್ತಂ ವಾರ್ಯಾಭಿಮಂತ್ರ್ಯ ಚ. ಪ್ರಾಶಯೇದ್ಯೋ ನರೋ ಮಂತ್ರಂ ನೃಸಿಂಹಧ್ಯಾನಮಾಚರೇತ್. ತಸ್ಯ ರೋಗಾಃ ಪ್ರಣಶ್ಯಂತಿ ಯೇ ಚ ಸ್ಯುಃ ಕುಕ್ಷಿಸಂಭವಾಃ. ಕಿಮತ್ರ ಬಹುನೋಕ್ತೇನ ನೃಸಿಂಹಸದೃಶೋ ಭವೇತ್. ಮನಸಾ ಚಿಂತಿತಂ ಯತ್ತು ಸ ತಚ್ಚಾಪ್ನೋತ ಸಂಶಯಂ. ಗರ್ಜಂತಂ ಗರ್ಜಯಂತಂ ನಿಜಭುಜಪಟಲಂ ಸ್ಫೋಟಯಂತಂ ಹಠಂತಂ. ರೂಪ್ಯಂತಂ ತಾಪಯಂತಂ ದಿವಿ ಭುವಿ ದಿತಿಜಂ ಕ್ಷೇಪಯಂತಂ ಕ್ಷಿಪಂತಂ. ಕ್ರಂದಂತಂ ರೋಷಯಂತಂ ದಿಶಿ ದಿಶಿ ಸತತಂ ಸಂಹರಂತಂ ಭರಂತಂ. ವೀಕ್ಷಂತಂ ಗೂರ್ಣಯಂತಂ ಶರನಿಕರಶತೈರ್ದಿವ್ಯಸಿಂಹಂ ನಮಾಮಿ. ಇತಿ ಶ್ರೀ ಬ್ರಹ್ಮಾಂಡಪುರಾಣೇ ಪ್ರಹ್ಲಾದೋಕ್ತಂ ಶ್ರೀ ನೃಸಿಂಹಕವಚಂ ಸಂಪೂರ್ಣಂ. ಹರೇ ಕೃಷ್ಣ. ಆತ್ಮೀಯರೇ, ಎಲ್ರಿಗೂ ನರಸಿಂಹ ಜಯಂತಿಯ ಶುಭಾಶಯಗಳು. ಈ ನರಸಿಂಹ ಕವಚ ಪ್ರಹ್ಲಾದರಿಂದ ರಚನೆಯಾಯಿತು. ಈ ಕವಚ ಪಠಿಸೋದ್ರಿಂದ ಎಲ್ಲ ರೀತಿಯಿಂದಲೂ ರಕ್ಷಣೆ ಸಿಗುತ್ತದೆ. ಭಯ ನಿವಾರಣೆಯಾಗುತ್ತದೆ, ಗ್ರಹದೋಷ ನಿವಾರಣೆಯಾಗುತ್ತದೆ, ಸುಖ ಸಂತೋಷ ಐಶ್ವರ್ಯ ಆರೋಗ್ಯ ಶಾಂತಿ ಸಮಾಧಾನ ಸಿಗುತ್ತದೆ. ಹೇಳ್ತಾ ಹೇಳ್ತಾ ಸ್ವಲ್ಪ ದಿನಗಳಲ್ಲೇ ನಿಮಗೆ ಅನುಭವವಾಗುತ್ತದೆ. ಈ ಕವಚವನ್ನು ಪಠಿಸಲು ಕಷ್ಟವಾಗುವವರು ಇದನ್ನು ಕನಿಷ್ಠ ಪಕ್ಷ 3 ಸಲವಾದರೂ ಕೇಳಬೇಕು. ದಿನಾಲೂ ಕೇಳಿದರೆ ಯಾವಾಗಲೂ ನರಸಿಂಹದೇವರು ಅನುಗ್ರಹಿಸ್ತಾ ಇರ್ತಾರೆ. ಸ್ಪಷ್ಟ ಉಚ್ಚಾರ ಇರುವವರು ಶಾಂತ ಸ್ಥಿರ ಮನಸ್ಸಿನಿಂದ ಯಾರು ಬೇಕಾದರೂ ಪಠಿಸಬಹುದು. ಸ್ತ್ರೀ ಪುರುಷ ಭೇದವೇನೂ ಇಲ್ಲ. ಆದರೆ ಗರ್ಭಿಣಿ ಸ್ತ್ರೀಯರು ಮಾತ್ರ ಅವರವರ ಸಂಪ್ರದಾಯದಂತೆ ಅಥವಾ ಅವರವರ ಗುರುಗಳನ್ನು ಕೇಳಿ ಪಠಿಸಬೇಕು. ಇಲ್ಲಾಂದರೆ ಬೇಡ. ಮತ್ತು ತೀರಾ ಅನಾರೋಗ್ಯಕ್ಕೆ ಒಳಗಾದವರು ನೋಡಿಕೊಂಡು ಕೇಳಿದರೂ ಸಾಕು. ಇದು ಪಠಿಸೋದ್ರಿಂದ ಆರೋಗ್ಯ ಸುಧಾರಿಸುತ್ತೆ ಸರಿ. ಆದರೆ ಇದು ಪುನಃ ಪುನಃ ಪಠಿಸ್ತಾ ಬಂದರೆ ಕೆಲವರಿಗೆ ಶರೀರದಲ್ಲಿ ಸ್ವಲ್ಪ ಉಷ್ಣತೆ ಜಾಸ್ತಿ ಆಗುತ್ತೆ. ಚೆನ್ನಾಗಿ ನೀರು ಕುಡಿಯಬೇಕು. ಸಂಸ್ಕೃತದಲ್ಲಿ ಕೆಲವು ಸ್ತೋತ್ರ ಮಂತ್ರ ಅಂದರೆ ಸಾಮಾನ್ಯದಲ್ಲ, ಅದು ಔಷಧಿ ಥರ. ಎಷ್ಟು ಬೇಕೋ ಅಷ್ಟೇ ಸಾಕು.
ಅಲ್ಲದೆ ತುಂಬ ಶಕ್ತಿ ಬೇಕು. ಕೆಲವೊಮ್ಮೆ ಉಪವಾಸ ಮಾಡಿ ಕೆಲವು ಮಂತ್ರಗಳನ್ನು ಹೇಳುವಾಗ ಎದೆಬಡಿತ ಜೋರಾಗುತ್ತೆ, ತುಂಬ ಸುಸ್ತಾಗುತ್ತೆ. ಮಂತ್ರಗಳಂದರೆ ತಮಾಷೆಯಲ್ಲ, ಸುಮ್ಮನೆ ಮಣಮಣ ಅನ್ನೋದಲ್ಲ, ಸ್ಪಷ್ಟವಾಗಿ ಖಡಕ್ಕಾಗಿ ಬರಬೇಕು. ಕೆಲವೊಂದು ಮನಸ್ಸಿನಲ್ಲೇ ಹೇಳ್ಬೋದು, ಬೇರೆ ಬೇರೆ ರೀತಿಗಳಿವೆ. ಅದಕ್ಕಾಗಿಯೇ ಎಲ್ಲದಕ್ಕೂ ಗುರುಗಳು ಬೇಕು ಅನ್ನೋದು. ಅಲ್ಲದೆ ಉಚ್ಚಾರಣೆ ಸರಿಯಾಗಿರಬೇಕು. ಅರ್ಥ ಗೊತ್ತಿದ್ದವರಾದರೆ ಪರವಾಗಿಲ್ಲ, ಉಚ್ಚಾರಣೆ ಕರೆಕ್ಟಾಗಿ ಇರುತ್ತೆ. ಒಂದು ಅಕ್ಷರ ತಪ್ಪಿದ್ರೂ ಜಾಸ್ತಿ ಆದರೂ ಅರ್ಥ ಬೇರೆಯೇ ಬರುತ್ತೆ. ಅದು ದೇವರಲ್ಲಿ ಬೇಡಿಕೊಳ್ಳುವುದು ಅಂದಾಗ ಒಳ್ಳೆಯದೇ ಸರಿಯಾದದ್ದೇ ಇರಬೇಕಲ್ವಾ. ದೇವರ ಕುರಿತಾಗಿ ಹೇಳುವಾಗ ಎಲ್ಲೂ ತಪ್ಪಬಾರದು. ಉಳಿದವರು ದಿನಾಲೂ ಪಠಿಸಬಹುದು. ಶ್ರದ್ಧಾ ಭಕ್ತಿಯಿಂದ ಪಠಿಸಿ ಶ್ರೀ ನರಸಿಂಹನ ಕೃಪೆಗೆ ಪಾತ್ರರಾಗಬಹುದು. ಶ್ರೀ ನರಸಿಂಹ ಜಯ ನರಸಿಂಹ, ಜೈ ಜೈ ನರಸಿಂಹ. ಹರೇ ಕೃಷ್ಣ. ರಾಧೇ ರಾಧೆ. ಥ್ಯಾಂಕ್ ಯು.